ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾ ಹೋಮ್ ಕಿಚನ್. ಬನ್ನಿ ಇವತ್ತೊಂದು ಗಟ್ಟಿಯಾದಂಥ ಮೊಸರನ್ನು ನಾವು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ಈ ಸ್ಪೂನಿನ ಸೀಕ್ರೆಟನ್ನು ನೀವು ನೋಡಿದರೆ ಇದರಿಂದ ಇಷ್ಟು ಗಟ್ಟಿಯಾಗಿ ಮೊಸರು ಬರುತ್ತಾ ಅಂತೇಳಿ ಸರ್ಪ್ರೈಸ್ ಆಗ್ತೀರಾ. ಅಂಥ ಒಂದು ವಿಧಾನವನ್ನು ನಾನು ನಿಮಗೆ ತೋರಿಸ್ತೀನಿ. ಒಂದು ಇಡ್ಲಿನೇ ಕೈಗೆ ಬರ್ತಾ ಇದೆಯೇನೋ ಅಷ್ಟು ಗಟ್ಟಿಯಾಗಿ ಮೊಸರು ಬರುತ್ತೆ. ಅಷ್ಟು ಸೂಪರಾಗಿ ಬರುವಂಥ ಮೊಸರನ್ನು ಹೇಗೆ ಮಾಡೋದು, ಅದರ ವಿಧಾನ ಹೇಗೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇಲ್ಲಿ ನಾನು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಆರೆಂಜ್ ಪ್ಯಾಕೆಟನ್ನು ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಹಾಲನ್ನು ತೊಗೊಂಡ್ರೆ ಒಳ್ಳೆಯದು. ನೀವು ಯಾವ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ. ನಾನು 1 ಲೀಟ್ರ್ ಹಾಲನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಈ ಹಾಲು ತುಂಬ ಚೆನ್ನಾಗಿ ಕಾಯಬೇಕು. ಇದು ಕಾಯ್ತಾ ಇರಲಿ, ಅಷ್ಟರಲ್ಲೇ ನಾವು ಮೊಸರನ್ನು ರೆಡಿ ಮಾಡ್ಕೊಂಬರೋಣ. ಇಲ್ಲಿ ನಾನು ಒಂದು ಬೌಲಿಗೆ ಒಂದು ಟೀ ಸೋಸುವಂಥ ಸ್ಟ್ರೈನರ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರನ್ನು ಆ್ಯಡ್ ಮಾಡಿ ನಾವು ಹೀಗೆ ಅದರ ನೀರು ಮತ್ತು ಮೊಸರು ಡಿವೈಡ್ ಆಗೋ ಹಾಗೆ ನಾವು ಇದನ್ನು ಹಾಗೆ ಇಡಬೇಕಾಗುತ್ತೆ. ಒಂದು 10 ನಿಮಿಷಗಳ ಕಾಲ ಹಾಗೆ ಇಡಬೇಕು. ನೋಡಿ ಇವಾಗ ನೀರು ಹೇಗೆ ಒಂದೊಂದೇ ಹನಿಯಾಗಿ ತೊಟ್ಟಿಗ್ತಾ ಇದೆ. ಇದು ಮೊಸರು ಗಟ್ಟಿಯಾಗಿ ಕಾಣುತ್ತೆ, ಆದರೆ ಅದರಲ್ಲೂ ನೀರಿನ ಅಂಶ ಇರುತ್ತೆ. ಆ ನೀರು ಮತ್ತು ಮೊಸರು ಎರಡು ಡಿವೈಡ್ ಆಗಿ ನಮಗೆ ತಿಕ್ಕಾಗಿರುವಂಥ ಮೊಸರು ಮಾತ್ರ ಬೇಕಾಗುತ್ತೆ. ಇದು ಹೀಗೆ ಇರಲಿ. ಇಲ್ಲಿ ನಾನು ಇಟ್ಟಿರುವಂಥ ಹಾಲು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ನೋಡಿ ಇವಾಗ ಚೆನ್ನಾಗಿ ಇದು ಎಷ್ಟು ಚೆನ್ನಾಗಿ ಕಾಯಬೇಕಂದ್ರೆ ಒಂದು 10 ನಿಮಿಷ ಕಾಯಬೇಕು. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಕಾಯಬೇಕು. ಯಾವ ಕಾರಣಕ್ಕೂ ಕೆನೆ ಕಟ್ಟಬಾರ್ದು, ಕೆನೆಯನ್ನು ನಾವು ಡಿವೈಡ್ ಮಾಡಬಾರ್ದು. ಕೆನೆ ಮತ್ತು ಹಾಲು ಎರಡು ಗಟ್ಟಿ ಹಾಲು ಹಾಗೇ ಇರಬೇಕು. ಅಲ್ಲಿವರೆಗೂ ಇದು ಕಾಯೋ ಹಾಗೆ ಸ್ವಲ್ಪ ಕೈಯನ್ನು ಆಡಿಸ್ಕೊಂತ ನಾವು ಹೀಗೆ ಕಾಯಿಸ್ತಾ ಇರಬೇಕಾಗುತ್ತೆ. ಇವಾಗ ನೋಡಿ 10 ನಿಮಿಷ ಕುದ್ದಿದೆ. ಇದು ಒಂದು 1/4% ಹಾಲು ಬತ್ತಿದೆ. ಇವಾಗ ನೀರಿನ ಅಂಶ ಎಲ್ಲ ಹೋಗಿದೆ. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾವೀಗ ಇದನ್ನು ಆರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಆರಬೇಕದು ಬಿಸಿ ಎಲ್ಲ ಚೆನ್ನಾಗಿ ತಂಪಾಗೋವರೆಗೆ ನಾವು ಇಡಬೇಕು. ಇದನ್ನು ಹೀಗೆ ಕೈ ಆಡಿಸ್ತಾನೆ ಅದನ್ನು ಆರಿಸ್ಬೇಕು. ಕೆನೆ ಕಟ್ಟಿದರೆ ನಾವು ಗಟ್ಟಿ ಮೊಸರು ಸಿಗಲ್ಲ. ಕೆನೆ ಅದರಲ್ಲೇ ಇರಬೇಕು. ಅದರಲ್ಲಿದ್ರೇ ಅದು ಒಂದು ಟೇಸ್ಟು, ಗಟ್ಟಿ ಮೊಸರು, ಒಳ್ಳೆ ಪರ್ಫೆಕ್ಟ್ ಆದಂಥ ಮೊಸರು ನಮಗೆ ಸಿಗೋಕ್ಕೆ ಸಾಧ್ಯ. ಇವಾಗ ನೋಡಿ ಚೆನ್ನಾಗೆಲ್ಲ ಆರಿದೆ. ಇವಾಗ ನೀವು ಬೆರಳನ್ನು ಹಾಕಿದರೆ ನಿಮಗೆ ಬಿಸಿ ಕೂಡ ತಾಕಬಾರ್ದು, ಅಷ್ಟು ಚೆನ್ನಾಗಿ ಆರಬೇಕು. ಇವಾಗ ಆರಿದೆ. ಇನ್ನೊಂದು ಪಾತ್ರೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಇನ್ನೊಂದ್ಸರಿ ಕೈ ಆಡಿಸಿ ನೀಟಾಗಿ ಇದನ್ನು ಸೆಟ್ ಮಾಡಿ ಇಡಬೇಕು. ಇವಾಗ ನಾವು ಮೊಸರು ನೀರು ಡಿವೈಡ್ ಆಗೋಕ್ಕೆ ಇಟ್ಟಿದ್ವಲ್ಲ, ನೋಡಿ ಇಷ್ಟು ಪ್ರಮಾಣದ ನೀರು ನಮಗೆ ಡಿವೈಡ್ ಆಗಿದೆ. ಇವಾಗ ಗಟ್ಟಿ ಮೊಸರು ಉಳ್ಕೊಂಡಿದೆ. ಇವಾಗ ಪರ್ಫೆಕ್ಟ್ ಆದಂಥ ಒಂದು ಹೆಪ್ಪ ಹಾಕೋದಕ್ಕೆ ಪರ್ಫೆಕ್ಟ್ ಆದಂಥ ಮೊಸರು ನಮಗೆ ಸಿಕ್ಕಿದೆ. ಈ ಮೊಸರನ್ನು ನಾನು ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಇದ್ರ ಕ್ರೀಮ್ ಥರ ಅದನ್ನು ಬೀಟ್ ಮಾಡಬೇಕಾಗುತ್ತೆ. ನೋಡಿ ಅದು ಕ್ರೀಮ್ ಥರ ಬೀಟ್ ಆಗೋದ್ರಿಂದ ಹಾಲಿಗೆ ಹಾಕಿದ ತಕ್ಷಣ ಪ್ರತಿಯೊಂದು ಹಾಲಿಗೂ ಸ್ಪ್ರೆಡ್ ಆಗುತ್ತೆ. ಆವಾಗ ಸೂಪರಾಗಿ ಹೆಪ್ಪಾಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೀವು ಹಾಗೆ ಹಾಕಿದರೆ ಅಲ್ಲೆಲ್ಲ ತರಿಯಾಗಿ ಉಳ್ಕೊಂಡ್ಬಿಟ್ಟು ಅದು ನೀರಾಗಿ ಕನ್ವರ್ಟ್ ಆಗುತ್ತೆ. ಇದು ನೋಡಿ ಸೂಪರ್ ಆಗಿರುವಂಥ ಒಂದು ಬಟರ್ ಕ್ರೀಮ್ ಥರನೇ ಕಾಣುತ್ತೆ. ಈ ರೀತಿಯಾಗಿಯೇ ನೀವು ಬೀಟ್ ಮಾಡ್ಕೋಬೇಕು. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಈ ಹಾಲಿಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಇದೆ. ಈ ಒಂದು ಗಟ್ಟಿ ಮೊಸರು ಬರೋದಕ್ಕೆ ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ಒಂದು ಬೌಲಿಗೆ 2 ಸ್ಪೂನ್ ಹಾಲನ್ನು ತೊಗೊಂಡ್ಬಿಟ್ಟು 1 ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಮಿಲ್ಕ್ ಪೌಡ್ರನ್ನ ಹಾಕೋದ್ರಿಂದ ಏನಾಗುತ್ತೆ, ಇದು ಹಾಲು ತಿಕ್ಕಾಗುತ್ತೆ. ಆವಾಗ ಮೊಸರು ನಮಗೆ ಸ್ವೀಟಾಗಿ ತಿಕ್ಕಾಗಿ ಬರೋದಕ್ಕೆ ಈ ಮಿಲ್ಕ್ ಪೌಡ್ರು ತುಂಬ ಹೆಲ್ಪ್ ಆಗುತ್ತೆ. ಈ ಮಿಲ್ಕ್ ಪೌಡ್ರನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಹಾಲಿನ ಜೊತೆ ಮಿಕ್ಸ್ ಆಗಬೇಕು, ಗಂಟಾಗಿ ಇರಬಾರ್ದು. ಇವಾಗ ನೋಡಿ ಸೂಪರಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾನು ಹಾಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ 2 ಸ್ಪೂನಷ್ಟು ಕರ್ಡನ್ನು ಏನು ನಾವು ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕರ್ಡನ್ನು ಕೂಡ 2 ಸ್ಪೂನು ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಮಿಲ್ಕ್ ಪೌಡ್ರು ಹಾಗೆ 2 ಸ್ಪೂನು ಕರ್ಡ್ ಸೂಪರಾಗಿ ಸಾಕಾಗುತ್ತೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೆಟ್ ಮಾಡಬೇಕು. ಎಲ್ಲ ಚೆನ್ನಾಗಿ ಹಾಲಿಗೆಲ್ಲ ಮಿಕ್ಸ್ ಆಗಬೇಕದು. ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಒಂದು ಶಾಲನ್ನು ತೊಗೊಂಡಿದ್ದೀನಿ. ಈ ಶಾಲಿಂದ ಕವರ್ ಮಾಡೋದ್ರಿಂದ ಏನಾಗುತ್ತೆ, ಹೀಟ್ ಆಗುತ್ತೆ. ಅದು ಒಳಗಡೆ ಥಂಡಿ ಗಾಳಿ ಏನು ಆಡ್ದಂಗೆ ಫುಲ್ ಒಳಗಡೆ ಹೀಟ್ ಫಾರ್ಮೇಷನ್ ಆಗಿಬಿಟ್ಟು ಹೆಪ್ಪಾಗಿ ಗಟ್ಟಿಯಾಗಿ ಮೊಸರು ಹೆಪ್ಪಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ರೀತಿಯಾದಂಥ ಮನೇಲಿ ಒಂದು ಸ್ಟಾಲ್ ಏನಾದ್ರು ಇದ್ದರೆ ನೀವು ಅದರಿಂದ ಚೆನ್ನಾಗಿ ಅದನ್ನು ಗಾಳಿ ಆಡದೇ ಇರೋ ಹಾಗೆ ಕವರ್ ಮಾಡಬೇಕು. ಇವಾಗ ನೋಡಿ ಎಲ್ಲೂ ಕೂಡ ಗಾಳಿ ಆಡದೇ ಇರೋ ಹಾಗೆ ಚೆನ್ನಾಗಿ ಕವರ್ ಮಾಡಿಬಿಟ್ಟು ಇದನ್ನು ಒಂದು ನೈಟ್ ಪೂರ್ತಿ ಇದನ್ನು ಹೀಗೆ ಇಡಬೇಕು. ನೀವು ಇದನ್ನು ಬೆಳಗ್ಗೆನೇ ತೆಗೆದು ಅದನ್ನು ಯೂಸ್ ಮಾಡಬೇಕು. ಆವಾಗ ನಿಮಗೆ ತಿಕ್ಕಾಗಿರುವಂಥ ಒಂದು ಗಟ್ಟಿ ಮೊಸರು ಸಿಗುತ್ತೆ. ಇವಾಗ ನೋಡಿ ಬೆಳಗ್ಗೆ ಆಗಿದೆ, ಒಂದು ಓವರ್ ನೈಟ್ ಇಟ್ಟಿದ್ದೀನಿ ನಾನು. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಗಟ್ಟಿ ಮೊಸರು ಆಗಿದೆ ಅಂತ ಹೇಳಿ. ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಸೂಪರ್ ಆಗಿರುವಂಥ ಒಂದು ಗಟ್ಟಿ ಮೊಸರು ನಿಮ್ಗೆ ಆಗಿರುತ್ತೆ. ನೋಡಿ ಬೇಕಾದರೆ ನೋಡಿ, ಎಲ್ಲೂ ಕೂಡ ಹಾಲಿನ ಅಂಶನೇ ಇಲ್ಲ, ಅಷ್ಟು
ಗಟ್ಟಿಯಾಗಿ ಎಲ್ಲೂ ನೀರು ಕೂಡ ಎಲ್ಲೂ ಕಾಣ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿ ಒಂದು ಐಸ್ ಕ್ರೀಮೇ ಆಗಿದೆ ಏನೋ ಅನ್ನೋಷ್ಟು ಗಟ್ಟಿಯಾಗಿದೆ. ಇದನ್ನು ಇನ್ನೂ ಚೆನ್ನಾಗಿ ಸೆಟ್ ಆಗಲಿ, ಇನ್ನೂ ಚೆನ್ನಾಗಿ ನಿಮಗೆ ಗಟ್ಟಿಯಾಗಿ ಬರೋದಕ್ಕೋಸ್ಕರ ಇದನ್ನೇನು ಮಾಡ್ತಾ ಇದ್ದೀನಿ, ಒಂದು ಅರ್ಧ ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೀವು ಅದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಥಂಡಿ ಅಂಶ ಅದಕ್ಕೆ ತಾಗಿಬಿಟ್ಟು ಅದು ಹೀಟಿಂದ ಇದು ನೀರಾಗುವಂಥದ್ದನ್ನು ಅವಾಯ್ಡ್ ಮಾಡಿ, ಇವಾಗ ಥಂಡಿಯಿಂದ ಅದು ಒಳ್ಳೆ ಕೋಲ್ಡಾಗಿ ಐಸ್ ಕ್ರೀಮ್ ಥರನೇ ಬರುತ್ತೆ. ಆ ರೀತಿಯಾಗಿ ಬರೋದಕ್ಕೆ ಒಂದು ಅರ್ಧ ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕಾಗುತ್ತೆ. ಇಲ್ಲ ಹಾಗೇನು ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು, ಅದರಿಂದ ಏನು ತೊಂದರೆ ಆಗಲ್ಲ. ಇನ್ನೂ ಗಟ್ಟಿಯಾಗಿ ನಿಮಗೆ ಕ್ರೀಮ್ ಥರನೇ ಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂದರೆ, ಎಲ್ಲೂ ನೀರಿನ ಅಂಶನೇ ಇಲ್ಲ, ಐಸ್ ಕ್ರೀಮೇ ನಾವು ತೆಗಿತಾ ಇದ್ದೀವೇನೋ, ಒಂದು ಇಡ್ಲಿನೇ ಓಪನ್ ಮಾಡಿದ್ದೀವೇನೋ ಅಷ್ಟು ಸೂಪರ್ ಆಗಿರುವಂಥ ಮೊಸರು. ನಿಮಗೆ ಒಂದೇ ಒಂದು ಸ್ಪೂನು ಹಾಲಿನ ಪೌಡ್ರನ್ನ ಹಾಕೋದ್ರಿಂದ ಇಷ್ಟು ಚೆನ್ನಾಗಿರುವಂಥ ಗಟ್ಟಿ ಮೊಸರು ನಿಮಗೆ ಸಿಗುತ್ತೆ ಅಂದರೆ ನಿಜವಾಗ್ಲೂ ಒಂದು ಆಶ್ಚರ್ಯಕರವಾಗಿದ್ದೆ. ನೀವು ಸರ್ಪ್ರೈಸ್ ಆಗ್ತೀರಾ, ಒಂದು ಸಾರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿ ಬರುತ್ತೆ. ಇದರ ರಿಸಲ್ಟು ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳಿರುವಂಥ ಮೆಥಡ್ಗಳನ್ನು ನೀವು ಫಾಲೋ ಮಾಡಿದರೆ ಇದೇ ರೀತಿಯಂಥ ಗಟ್ಟಿ ಮೊಸರು ಫಲಿತಾಂಶ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟನ್ನು ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಸಿಗೋಣ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.